ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಲ್ಲಿ ಹಾಗಲಕಾಯಿ ಫ್ರೈಯನ್ನು ಮಾಡ್ತಾಯಿದ್ದೀರಿ ಫ್ರೆಂಡ್ಸ್. ಬನ್ನಿರಿ ಮಾಡೋಣ. ನೋಡ್ರಿ, ನಾ ಈ ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ ರೀ. 1/2 kg ಹಾಗಲಕಾಯಿ ತೊಗೊಂಡಿದ್ದೇನೆ ರೀ. ಅವನನ್ನು ರೌಂಡಾಗಿ ಹೆಚ್ಚಿಕೊಳ್ಳುತ್ತೇನೆ ರೀ. ನಾ ಈಗ ಹಿಂಗೆ ತೆಳುವಾಗಿ ರೌಂಡ್ ಹೆಚ್ಚಿಕೊಳ್ಳಬೇಕು ರೀ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಇದು ಹಾಗಲಕಾಯಿನ ರೌಂಡಾಗಿ ಹೆಚ್ಚುತ್ತಾ ಇದ್ದೇನೆ. ಹಾಗಲಕಾಯಿ ಶುಗರ್ ಇದ್ದವ್ರು ತಿನ್ನಬೇಕು ರೀ ಫ್ರೆಂಡ್ಸ್. ಇದು ಭಾಳ ಆರೋಗ್ಯಕ್ಕೆ ಒಳ್ಳೇದು ರೀ. ಇದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ರೀ. ಶುಗರ್ ಇದ್ದಾರೆ ಜ್ಯೂಸ್ ಕುಡೋಕ್ಕಾಗ್ಲಿಕ್ಕಂದ್ರೆ ಅದರ ಪಲ್ಯವನ್ನು ಮಾಡಿಕೊಂಡು ತಿನ್ಬೋದು ರೀ. ಇಲ್ಲಕಂದ್ರೆ ಹಂಗೆ ಫ್ರೈ ಮಾಡಿಕೊಂಡು ತಿನ್ಬೋದು ರೀ. ರೊಟ್ಟಿ ಜೊತೆ ತಿಂದರೆ ಭಾಳ ಟೇಸ್ಟ್ ಆಗುತ್ತೆ ರೀ. ಇದು ಹಾಗಲಕಾಯಿ ಫ್ರೈ ರೀ. ನೋಡ್ರಿ, ಎಲ್ಲ ಹಾಗಲಕಾಯಿ ಹೆಚ್ಚಿದೆ ಫ್ರೆಂಡ್ಸ್. ನಾನು ಈಗ ಅವನ್ನೈತೆಲ್ಲ ತೊಳೆದುಕೊಳ್ಳಬೇಕು ರೀ. ಈಗ ಒಂದು ಬೌಲ್ನಲ್ಲಿ ಹಾಕಿ ಅವನ್ನ ಸ್ವಚ್ಛಾಗಿ ತೊಳ್ಕೊಬೇಕು ನೋಡ್ರಿ. ಇದು ಸ್ವಲ್ಪ ಕೈ ಇರೋದಕ್ಕೆ ನಾನು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿ ತೊಳೆದುಕೊತೇನೆ ರೀ. ಅಂದ್ರೆ ಸ್ವಲ್ಪ ಕೈ ಹೋಗೈತೆ ರೀ. ಹುಡುಗರಿಗೆ ಇಷ್ಟ ಆಕೈತೆ ರೀ. ಅಂದ್ರೆ ಕೈ ಇಡ್ಲಿಕ್ಕಂದ್ರೆ ಟೇಸ್ಟ್ ಆಕೈತೆ ರೀ. ಹಂಗೆ ತಿಂತವ್ರಿ ಹುಡುಗರು. ಹಾಗಾಗಿ ನಾವು ಸ್ವಲ್ಪ ಉಪ್ಪು ಹಾಕಿ ಸ್ವಚ್ಛಾಗಿ ಅದನ್ನು ಈ ಥರ ಹಿಚಿಕಿ ತೊಳೆದು ಆಮೇಲೆ ನೀರು ಹಾಕಿ ನೀರಿನಿಂದ ಮತ್ತೊಮ್ಮೆ ತೊಳೆದುಕೊಳ್ಳುತ್ತೇನೆ ರೀ. ನೋಡಿರಿ, ಈ ಥರ ಸ್ವಚ್ಛಾಗಿ ತೊಳ್ಕೊಬೇಕು ರೀ. ಆಮೇಲೆ ಈ ಗಟ್ಟಾಗಿ ಹಿಂಡಿ ಹಾಗಲಕಾಯನ್ನು ತೆಗಿಬೇಕು ರೀ. ನೋಡಿರಿ, ಈ ಥರ ತೆಗಿಬೇಕು ರೀ. ಎಲ್ಲ ನೀರು ಆರ್ಲೇರಿದು ಅಲ್ಲಿ ಮಟನ ತವಿಯನ್ನು ಕಾಯಕ್ಕಿಟ್ಟಿದ್ದೇನೆ ರೀ. ನೋಡಿರಿ, ತವಿ ಬಿಸಿ ಆಗಿದೆ ರೀ. ಅದಕ್ಕೆ ನಾ ಈಗ ನೋಡಿರಿ, ಇದೆಲ್ಲ ನೀರೆಲ್ಲ ಒಣಗಿದೆ. ಅದನ್ನು ಹುರಿದುಕೊಳ್ಳುತ್ತೇನೆ ರೀ. ನಾ ಹಾಗಲಕಾಯಿಯನ್ನು ಈ ಹಾಗಲಕಾಯಿ ತೊಗೊಟ್ಟು ದೀಪ ಇರ್ತೈತಲ್ಲ ರೀ. ಹಾಗಾಗಿ ನಾನು ಅಗ್ಗಲ ಮಾಡಿ ಹುರ್ಕೊತೇನೆ ರೀ. ಇನ್ನು ಸ್ವಲ್ಪ ಅಗ್ಗಲ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡ್ತೇನೆ ರೀ. ನೋಡಿರಿ, ಸ್ವಲ್ಪ ಹುರಿದಿದ್ದೆ ಅವನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಎಲ್ಲ ತಳಗ ಮ್ಯಾಗ ಚೆನ್ನಾಗಿ ನಾ ಹುರಿದುಕೊಳ್ತೇನೆ ರೀ. ಈಗ ಎಲ್ಲ ಹುರಿದಿದ್ರಿ. ಇದಕ್ಕೊಂದು ಸ್ವಲ್ಪ 1 ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ರೀ. ನಾನು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿರಿ ಎಲ್ಲವನ್ನು. ಇಲ್ಲಿ ನಮ್ಮದು ರೈಲ್ವೆ ಸ್ಟೇಷನ್ ಹತ್ತಿರ ಐತಿ ರೀ. ಹಾಗಾಗಿ ಟ್ರೈನ್ ಆವಾಜ್ ಜಾಸ್ತಿ ಬರ್ತೈತೆ ರೀ. ಉಣ್ಕಲ್ ರೈಲ್ವೆ ಸ್ಟೇಷನ್ ಐತಿ ರೀ ನಮ್ಮ ಮನೆ ಅಂತೆಲ್ಲ ರೀ. ಈಗ ನೋಡಿರಿ, ಇದಕ್ಕೆ ನಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ರೀ. ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರೀ. ಆನಂತರ ಅದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತೇನೆ ರೀ. ಆನಂತರ ಅದಕ್ಕೆ ಮತ್ತು ಇದು ಸ್ವಲ್ಪ ಚಾಟ್ ಮಸಾಲ ಹಾಕ್ತೇನೆ ರೀ. ಹುಳಿಗೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ತೇನೆ ರೀ. ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕ್ತೇನೆ ರೀ. ಈ ಮಸಾಲೆ ಹಾಕೊಂಬದಕ್ಕೆ ಲೋ ಫ್ಲೇಮ್ ಇರ್ಬೇಕು ರೀ. ಎಲ್ಲ ಉರಿಯನ್ನು ತೆಗಿಬೇಕು ನೋಡಿರಿ. ಸ್ವಲ್ಪ ತೆಗೆದಿಂದ ಆನಂತರ ಅದನ್ನು ಚೆನ್ನಾಗಿ ಹೊತ್ತಲಾರಂಗೆ ಮಿಕ್ಸ್ ಮಾಡ್ಕೊಳ್ಳಿರಿ. ಆನಂತರ ಅದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪೌಡ್ರನ್ನು ಹಾಕ್ತೇನೆ ರೀ. ಪೌಡ್ರ್ ಹಾಕೋದಕ್ಕೆ ಎಲ್ಲ ಪೂರ ಉರಿ ತೆಗೆದು ಬಿಡ್ಬೇಕು ರೀ. ಇಲ್ಲಿಕಂದ್ರೆ ನಾವು ತವಿ ಇಳಿವಿ ಕೆಸ್ಲೇನು ಫ್ರೈ ಮಾಡ್ಬೋದು ರೀ. ತವಿ ಜಾಸ್ತಿ ಕಾದಿರ್ತೈತಲ್ಲ ರೀ. ಹಾಗಾಗಿ ಇದನ್ನು ಹೊತ್ತಲಾರಂಗೆ ಫ್ರೈ ಮಾಡ್ಕೊರಿ. ನೋಡಿರಿ, ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿ ತೆಗೆದು ಬಿಟ್ಟೇನೆ ರೀ. ಈಗ ಎಲ್ಲ ಹಾಗಲಕಾಯಿ ಎಲ್ಲ ರೆಡಿ ಆಗಿದೆ ನೋಡಿರಿ ಫ್ರೆಂಡ್ಸ್. ನಮ್ದು ಹಾಗಲಕಾಯಿ ಫ್ರೈ ರೆಡಿ ಆಗಿದೆ ರೀ. ಇದು ಮಕ್ಕಳಿಗೂ ಭಾಳ ತುಂಬ ಇಷ್ಟ ಆಕೈತೆ ರೀ. ಈ ಥರ ಮಾಡಿಕೊಟ್ರೆ ನೀವು ಒಮ್ಮೆ ಈ ಥರ ಮಕ್ಕಳಿಗೆ ಮಾಡಿಕೊಡೋರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್. ಧನ್ಯವಾದಗಳು ರೀ.